ಸುಪ್ರೀಂ ಕೋರ್ಟ್ ಆದೇಶಗಳಿಗೆ ತಹಸೀಲ್ದಾರ್ ಸುಧೀಂದ್ರರಿಂದಲೇ ಉಲ್ಲಂಘನೆ ಆರೋಪ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಾನೂನಿನ ಭಯವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆಯೇ? ಸರ್ಕಾರಿ ಅಧಿಕಾರಿಗಳು ರಜೆಯ ನೆಪದಲ್ಲಿ ಕಣ್ಣು ಮುಚ್ಚಿದರೆ ಅಕ್ರಮ ದಂಧೆಕೋರರು ಸಾರ್ವಜನಿಕ ಆಸ್ತಿಯನ್ನು ಹಗಲು ದರೋಡೆ ಮಾಡುವ ಸ್ಥಿತಿ ಎದುರಾಗಿದೆ. ಇದು ಕೇವಲ ಅಕ್ರಮ ಮಣ್ಣು ಸಾಗಾಣಿಕೆ ಪ್ರಕರಣವೋ ವ್ಯವಸ್ಥಿತ ಸಂಚೋ ಎಂಬ ಅನುಮಾನ ಈಗ ಸಾರ್ವಜನಿಕರಲ್ಲಿ ತೀವ್ರವಾಗಿ ಮೂಡಿದೆ. ಶ್ರೀನಿವಾಸಪುರ ತಾಲೂಕಿನ ರೋಣೂರು ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ದೊಡ್ಡಪಳ್ಳಿ ಕೆರೆ ಇಂದು ಅಕ್ರಮ ಮಣ್ಣು ದಂಧೆಗಾರರ ಕೈಗೆ ಸಿಕ್ಕಿಕೊಂಡಂತಾಗಿದೆ. ಭಾನುವಾರ ಸರ್ಕಾರಿ ರಜೆ ದಿನವಾಗಿದ್ದನ್ನೇ ಬಂಡವಾಳ ಮಾಡಿಕೊಂಡ ಭೂಮಾಫಿಯಾ ಜೆಸಿಬಿ ಯಂತ್ರಗಳನ್ನು ನೇರವಾಗಿ ಕೆರೆಯ ಒಡಲಿಗೆ ಇಳಿಸಿ ರಾಜಾರೋಷವಾಗಿ ಮಣ್ಣು ಲೂಟಿ ಮಾಡುತ್ತಿದ್ದಾರೆ. ಸ್ಥಳೀಯರ ಮಾಹಿತಿ ಪ್ರಕಾರ ಭಾನುವಾರ ಬೆಳಿಗ್ಗೆಯಿಂದಲೇ 5-6 ಟ್ರ್ಯಾಕ್ಟರ್ಗಳ ಮೂಲಕ ನಿರಂತರವಾಗಿ ಮಣ್ಣು ಸಾಗಾಣಿಕೆ ನಡೆಯುತ್ತಿದ್ದು, ಯಾವುದೇ ಭಯವಿಲ್ಲದೆ ದಂಧೆಕೋರರು ಕಾರ್ಯಾಚರಣೆ ನಡೆಸಿದ್ದಾರೆ. ಇದು ಕೇವಲ ಕಣ್ಣು ತಪ್ಪಿಸಿ ನಡೆದ ಕೆಲಸವೋ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಮೌನ ಸಮ್ಮತಿಯೊಂದಿಗೆ ನಡೆಯುತ್ತಿರುವ ದಂಧೆಯೋ ಎಂಬ ಪ್ರಶ್ನೆ ಈಗ ತೀವ್ರವಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ತೆರಳಿದ ಪತ್ರಕರ್ತರು ದಂಧೆಕೋರರನ್ನು ಪ್ರಶ್ನಿಸಿದಾಗ ಉತ್ತರ ನೀಡುವ ಬದಲು ಪತ್ರಕರ್ತರ ಮೇಲೆಯೇ ಏಕವಚನದಲ್ಲಿ ನಿಂದನೆ, ಬೆದರಿಕೆ ಹಾಗೂ ದರ್ಪ ಪ್ರದರ್ಶನ ಮಾಡಲಾಗಿದೆ. ಇದು ಕಾನೂನು ಪಾಲನೆ ಮಾಡುವವರಿಗೆ ಇರುವ ರಕ್ಷಣೆ ಎಷ್ಟು ದುರ್ಬಲವಾಗಿದೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ. ಈ ಅಕ್ರಮದ ಕುರಿತು ಪತ್ರಕರ್ತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣವೇ ಮಾಹಿತಿ ನೀಡಿದ್ದಾರೆ. ಆದರೆ ಅಧಿಕಾರಿಗಳಿಂದ ಬಂದ ಪ್ರತಿಕ್ರಿಯೆ ಎಂದಿನಂತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂಬ ರೂಢಿಸುದ್ದ ಉತ್ತರ ಮಾತ್ರ. ಆದರೆ ಪ್ರಶ್ನೆ ಏನೆಂದರೆ, ಅಧಿಕಾರಿಗಳು ನಿಜವಾಗಿಯೂ ಸ್ಥಳಕ್ಕೆ ತೆರಳಿ ಕ್ರಮ ಕೈಗೊಳ್ಳುವರೆ ಅಥವಾ ಅಕ್ರಮ ದಂಧೆಕೋರರಿಗೆ ಪರೋಕ್ಷ ಸಾಥ್ ನೀಡುವರೆ? ಇಲ್ಲಿಯವರೆಗೆ ಯಾವುದೇ ತಕ್ಷಣದ ಕಾರ್ಯಾಚರಣೆ ಅಥವಾ ಜೆಸಿಬಿ ಟ್ರ್ಯಾಕ್ಟರ್ಗಳ ವಶಪಡಿಕೆ ನಡೆದಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಗಮನಾರ್ಹ ಅಂಶವೆಂದರೆ ಕೆರೆ, ರಾಜಕಾಲುವೆ, ಸರ್ಕಾರಿ ಜಲಸಂಪನ್ಮೂಲಗಳಿಂದ ಮಣ್ಣು ತೆಗೆದುಕೊಳ್ಳುವುದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ